ಸೂರ್ಯಕಾಂತಿ ಎಣ್ಣೆ ಪ್ರತಿಯೊಂದು ಸಿಗುತ್ತೆ. ಬಾದಾಮಿ ಎಣ್ಣೆ, ಅಗಸೆ ಬೀಜದ ಎಣ್ಣೆ ಎಲ್ಲವೂ ಸಿಗುತ್ತೆ. ನಿಮ್ಗೆ ಇದನ್ನ ನಿಮ್ ಕಣ್ಣು ಮುಂದೆನೆ ನೀವು ಬಂದು ನೋಡಿ ತಗೋಬಹುದು. ನಿಮ್ ಕಣ್ಣು ಮುಂದೆ ನಿಮಗ್ ಬೇಕಾಗಿರೋ ರೀತಿಯಲ್ಲಿ ನಾವು ಎಣ್ಣೆ ತೆಗೆದು ನಿಮಗ್ ಕೊಡ್ತೀವಿ. ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ, ಯಾವುದೇ ರೀತಿ ವಿಷ ಇರಲ್ಲ. ಇದು ಪ್ರಾಂತ್ಯದಿಂದ ಏನು ಬಳಸ್ಕೊ ಬರ್ತಾ ಇದ್ರು ಪುರಾತನ ಕಾಲದಿಂದ, ಅದೇ ಎಣ್ಣೆಗಳು, ಅದನ್ನೇ ಬಳಸಿ ಆರೋಗ್ಯ ಕಾಪಾಡ್ಕೊಳ್ಳಿ. ಹೇಳಿದ್ನಲ್ಲ ಸರ್, ಯಾವ್ಯಾವ ಆಯಿಲ್ ಅಂತ ಹೇಳಿದೆ, ಮೆನ್ಷನ್ ಮಾಡಿದೀನಿ. ಇದು ಕಡಲೆಕಾಯಿ ಎಣ್ಣೆ ನಿಮ್ಗೆ, ಇದು ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಕುಚ್ಚೆಳ್ಳೆಣ್ಣೆ, ತೆಂಗಿನ ಎಣ್ಣೆ, ಇದು ಬಾದಾಮಿ ಎಣ್ಣೆ, ಇದು ಅಗಸೆ ಬೀಜದ ಎಣ್ಣೆ, ಫ್ಲಾಕ್ಸ್ ಸೀಡ್ಸ್. ಸರ್ ನಿಮ್ಗೆ ಬೇಸಿಕಲಿ ಇದು ನಿಮ್ಗೆ ಗಾಣದ ಎಣ್ಣೆಗಳಲ್ಲಿ ಏನು ಒಂದು ಅಂದ್ರೆ ಹೀಟ್ ಪ್ರೆಸ್ ಮಾಡೋದಿಲ್ಲ, ಎಲ್ಲವೂ ರೂಮ್ ಟೆಂಪರೇಚರ್ಲಿ ಪ್ರೊಡಕ್ಷನ್ ಆಗುವಂತದ್ದು. ಸೊ ನಿಮ್ಗೆ ಎಲ್ಲಾ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಸನ್ಲೈಟ್ ಗೆ ತೋರಿಸಲ್ಲ. ಡೈರೆಕ್ಟ್ ಸನ್ಲೈಟ್ ಗೆ ಯಾವ್ದೇ ರೀತಿಯಾದ ಎಕ್ಸ್ಪೋಜರ್ ಇರಲ್ಲ. ಸನ್ಲೈಟ್ ತೋರಿಸೋದಂತಲ್ಲ, ಹೀಟ್ ಪ್ರೆಸ್ ಅಂದ್ರೆ ನಿಮ್ಗೆ ಎಣ್ಣೆನ ಬಿಸಿ ಮಾಡಿ ತೆಗೆಯುವಂತದ್ದು. ನೀವು ಅಡಿಗೆ ಮಾಡ್ಬೇಕಾದ್ರೆ ಮಾತ್ರ ಎಣ್ಣೆ ಬಿಸಿ ಆಗಬೇಕು. ಈ ಹೀಟ್ ಪ್ರೆಸ್ ರಿಫೈನ್ಡ್ ಆಯಿಲ್ಸ್ ಅಲ್ಲಿ ಏನಿದೆ, 400 ಡಿಗ್ರಿಗೆ ಸೀಡ್ಸ್ ನ ತಗೊಂಡೋಗಿ ಅದ್ರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡುವಂತದ್ದು. ಆಮೇಲಿಂದ ಹೈಡ್ರೋಜಿನೇಷನ್ ಅಂತ ಮಾಡ್ತಾರೆ, ಡಿಯೋಡ್ರೈಸೇಷನ್ ಅಂತ ಮಾಡ್ತಾರೆ, ಕಲರಿಂಗ್ ಹಾಕ್ತಾರೆ. ಏನು ಸತ್ವ ಇರಲ್ಲ ಇದ್ರಲ್ಲಿ. ನೀವು ನೋಡಬಹುದು ಒಂದೊಂದು ಎಣ್ಣೆಗಳು. ಈ ಕಡಲೆಕಾಯಿ ಎಣ್ಣೆ, ಇದು ಒರಿಜಿನಲ್ ಕಲರ್ ಕಡಲೆಕಾಯಿ ಎಣ್ಣೆದು. ಥಿಕ್ನೆಸ್ ನೋಡಬಹುದು. ನಿಮ್ಗೆ ರಿಫೈನ್ಡ್ ಆಯಿಲ್ ತಗೊಂಡ್ರೆ ಇಷ್ಟು ಥಿಕ್ನೆಸ್ ಬರಲ್ಲ. ಸೂರ್ಯಕಾಂತಿ ಎಣ್ಣೆ ನೀವು ಪ್ಯಾಕೆಟ್ ಅಲ್ಲಿ ತಗೋತೀರಾ, ರಿಫೈನ್ಡ್ ಆಯಿಲ್ಗಳು ಪ್ಯಾಕೆಟ್ ಅಲ್ಲಿ ಕಲರ್ ಇರುತ್ತೆ ಎಣ್ಣೆ. ಇದು ನಿಜವಾದ ಎಣ್ಣೆ. ನಿಮಗೆ ಯಾವುದೇ ಎಣ್ಣೆ ತಗೊಳ್ಳಿ, ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಅದರದೇ ಆದ ಸ್ಮೆಲ್ ಇರಬೇಕು, ಅದರದೇ ಆದ ಕಲರ್ ಇರಬೇಕು. ಅದು ನಿಮ್ಗೆ ಪ್ಯೂರೆಸ್ಟ್ ಆಯಿಲ್ಸ್ ಅಂತ ಅರ್ಥ. ನಮ್ದು ಟಿ.ಕೆ. ಲೇಔಟ್ ಮೈನ್ ರೋಡ್, ಗಣೇಶ್ ಭಂಡಾರಿಂದ ಟಿ.ಕೆ. ಲೇಔಟ್ ಸ್ಟೋನ್ ಬಿಲ್ಡಿಂಗ್ ಕಡೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಇದೆ, ಮಾತಾ ಕ್ಲಿನಿಕ್ ಆಪೋಸಿಟ್ ಇದೆ, ಶಂಕರ ನ್ಯಾಚುರಲ್ಸ್ ಅಂತ. ನಮ್ ಫೋನ್ ನಂಬರ್ ಬಂದು 8123291470. ವಾಟ್ಸ್ಆಪ್ ಅಲ್ಲೂ ಫೋನ್ ಮಾಡಿ, ವಾಟ್ಸ್ಆಪ್ ಅಲ್ಲಿ ಆರ್ಡರ್ ಕೊಡ್ಬೋದು, ಫೋನ್ ಮಾಡ್ಕೊಂಡು ಆರ್ಡರ್ ಕೊಡ್ಬೋದು. 1000 rupees ಮೇಲೆ ಇದ್ರೆ ಮೈಸೂರಲ್ಲಿ ಫ್ರೀ ಹೋಮ್ ಡೆಲಿವರಿ. ಇಲ್ಲ ಅಂದ್ರೆ ವೆರಿ ಮಿನಿಮಲ್ ಚಾರ್ಜಸ್, 40 rupees, 50 rupees ಡಿಪೆಂಡಿಂಗ್ ಆನ್ ದ ಡಿಸ್ಟೆನ್ಸ್, ಲೊಕೇಶನ್ ನೋಡ್ಕೊಂಡು ಡೆಲಿವರಿ ಚಾರ್ಜ್ ಇರುತ್ತೆ. ಔಟ್ಸೈಡ್ ಮೈಸೂರು ಅಮೆಝಾನ್ ಅವೈಲಬಲ್ ಇದೆ, ಅಮೆಝಾನ್ ಅಲ್ಲಿ ಶಾಪ್ ಮಾಡ್ಕೊಳ್ಳಿ. ಪ್ರೈಸ್ ಡಿಪೆಂಡ್ ಆಗುತ್ತೆ ಸರ್. ಕೊಬ್ಬರಿ ಎಣ್ಣೆ ನಿಮ್ಗೆ 540 ರೂಪಾಯಿ ಇದೆ ಲೀಟರ್, ಕಡಲೆಕಾಯಿ ಎಣ್ಣೆ 320, ಸೂರ್ಯಕಾಂತಿ 350, ಹರಳೆಣ್ಣೆ 340. ಈ ತರ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರುತ್ತೆ. ಥ್ಯಾಂಕ್ ಯು ಸರ್. ಚಾನಲ್ ಎಷ್ಟು? ಆಲ್ ಇನ್ ವರ್ಲ್ಡ್ ಕನ್ನಡ. ಆಲ್ ಇನ್ ವರ್ಲ್ಡ್ ಕನ್ನಡ ಹಾಸನ. ಥ್ಯಾಂಕ್ ಯು. ಹಾಸನ. ಸರಿ ಮೇಡಮ್, ಥ್ಯಾಂಕ್ ಯು. ತಮ್ಮ ಹೆಸರು? ಸಚಿನ್ ಅಂತ. ಓಕೆ ನಾಳೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಸರ್. ನಮಸ್ಕಾರ, ನನ್ನ ಹೆಸರು ಅಂಕಿತ್ ಕಾಡಾದಿ ಅಂತ. ನಮ್ಮ ಕಂಪನಿ ಹೆಸರು ಮಯೂರ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಾವು ಏನು ಅಂತಂದ್ರೆ ಎಲ್ಲ ಹಣ್ಣು ಮತ್ತು ಕಾಯಿಪಲ್ಯ ಅಂದ್ರೆ ನಾವು ಡಿಹೈಡ್ರೇಟ್ ಮಾಡಿ ನಾವು ಈ ತರ 70 ಗ್ರಾಮ್ಸ್ ಮತ್ತೆ 100 ಗ್ರಾಮ್ಸ್ ಪ್ಯಾಕೆಟ್ ಅಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀವಿ. ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ ಸ್ಟಾರ್ ಸೆಲ್ಲಿಂಗ್ ಪ್ರಾಡಕ್ಟ್ ಏನು ಅಂತಂದ್ರೆ ಇದು ರುಜೆಲಾ ಪೌಡರ್ ಅಂತ. ಇದು ಒಂದು ಒಳ್ಳೆ ಟೀ ರಿಪ್ಲೇಸರ್. ರುಜೆಲಾ ಅಂತಂದ್ರೆ ಕನ್ನಡದಲ್ಲಿ ಪುಂಡಿ ಸೊಪ್ಪುಗೆ ಒಂದು ಕೆಂಪು ಕಲರ್ ಹೂವು. ಆ ಹೂವು ಏನು ಅಂತಂದ್ರೆ ನಾವು ಹೀಟ್ ಪಂಪ್ ಡಿಹೈಡ್ರೇಷನ್ ಮಾಡ್ಕೊಂಡ್ಬಿಟ್ಟು ಪೌಡರ್ ನಾವು ಯಾವ ತರ ಕನ್ಸ್ಯೂಮ್ ಮಾಡ್ಬೋದು ಅಂತಂದ್ರೆ ಟೀ ಮಾಡ್ಕೋಬಹುದು. ಮತ್ತೆ ಅದೇ ಟೀನ ನೀವು ರೆಫ್ರಿಜರೇಟ್ ಮಾಡಿ ಐಸ್ ಟೀ ಕನ್ಸ್ಯೂಮ್ ಮಾಡಬಹುದು. ಸೊ ಇದು ಮಾಡೋದು ಪ್ರಾಸೆಸ್ ತುಂಬಾ ಈಸಿ. ಜಸ್ಟ್ ಒನ್ ಕಪ್ ನಿಮ್ಗೆ ಟೀ ಮಾಡೋದಿಲ್ಲ ಅಂದ್ರೆ ಜಸ್ಟ್ 1 pinch, 2 to 3 grams ನಿಮ್ಗೆ 1 ಟೀ ಕಪ್. ಸೊ ಇದು ಒಳ್ಳೆ ಟೀ ರಿಪ್ಲೇಸರ್. ಟೀ ಪೌಡರ್ ಬೇಕಾಗಿಲ್ಲ ಅಂಡ್ ಯು ವಿಲ್ ನಾಟ್ ನೀಡ್ ಮಿಲ್ಕ್. ಎಷ್ಟು ತರ ರಾ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಸರ್? ಆದ್ರೆ ಎಷ್ಟು ತರ ಪ್ರಾಡಕ್ಟ್ ಮಾಡಿದ್ರೆ ಇಲ್ಲಿ ನಾವು ನಮ್ಮ ಹತ್ರ ಆಲ್ಮೋಸ್ಟ್ 18 SKUs ಇದಾವೆ. 18 ವೆರೈಟಿ ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಮೇನ್ ಇನ್ನೊಂದೇನು ಅಂತಂದ್ರೆ ಬಾವ್ಬಾಬ್ ಅಂತ. ಇದು ಬಾವ್ಬಾಬ್ ಸೂಪರ್ ಫುಡ್ ಪೌಡರ್ ಅಂತ. ಇದು ಆಫ್ರಿಕಾದ ಹಣ್ಣು. ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಅಡೆನ್ಸೋನಿಯಾ ಡಿಜಿಟಾಟಾ ಅಂತ. ಇದು ಏನು ಅಂತಂದ್ರೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಅಲ್ಕಲೈನ್ ಫ್ರೂಟ್ ಇನ್ ದಿ ವರ್ಲ್ಡ್. ಇದು ಯಾವ ತರ ಕನ್ಸ್ಯೂಮ್ ಮಾಡ್ಬೇಕು ಅಂತಂದ್ರೆ 1 glass ನೀರಲ್ಲಿ 1 ಸ್ಪೂನ್ ಮಿಲ್ಕ್ ಕಲ್ಸ್ಕೊಂಡು ಕುಡಿಯೋದು ಡೈಲಿ. ಆಲ್ ಎನಿ ಕೈಂಡ್ ಆಫ್ ಡೈಜೆಸ್ಟಿವ್ ಇಶ್ಯೂಸ್, ಹೊಟ್ಟಿದೇನೇ ಸಮಸ್ಯೆ ಇದಕ್ಕೆ ಸೊಲ್ಯೂಷನ್ ಬರುತ್ತೆ. And this is one of the most alkaline fruit in the world. Baobab super food. ಅಸಿಡಿಟಿ ಕಂಟ್ರೋಲ್ ಮಾಡುತ್ತೆ ಆಲ್ಕಲೈನ್ ಪೌಡರ್ ಅಂದ್ರೆ. ಅಸಿಡಿಟಿ ನಮ್ದು ಗಟ್ ಬೇಸಿಕ್ಲಿ ಏನು ಅಂತಂದ್ರೆ ಇದು ಮಾಡುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಪಪಾಯ ಲೀಫ್ ಪೌಡರ್.
ಸೊಲ್ಯೂಷನ್ ಇನ್ ದ ವರ್ಲ್ಡ್ ಫಾರ್ ಡೆಂಗ್ಯೂ. ಡೆಂಗ್ಯೂ ಡೆಂಗ್ಯೂ ಆಯ್ತು ಅಂತಂದ್ರೆ ಬ್ಲಡ್ ಪ್ಲೇಟ್ಲೆಟ್ಸ್ ಇನ್ಸ್ಟೆಂಟ್ಲಿ ಡ್ರಾಪ್ ಆಗುತ್ತೆ. ಡಾಕ್ಟರ್ಸ್ ಇವಾಗ ಏನ್ ಟ್ಯಾಬ್ಲೆಟ್ಸ್ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ನಮ್ಗೆ ಡೆಂಗ್ಯೂ ಆದಾಗ ಅದು ಕ್ಯಾರಿಕಾ ಕಂಟೆಂಟ್ ಇರುತ್ತೆ. ಕ್ಯಾರಿಕಾ ಪಪ್ಪಾಯ ಏನ್ ಕ್ಯಾರಿಕಾ ಅಂದ್ರೆ ಇದು ಮಿಲ್ಕ್ ಪೌಡರ್ ಕ್ಯಾರಿಕಾ ಒಂದು ನೇಮ್ ಅಷ್ಟೇ, ಯಾವ್ದಾರ ಒಂದು ಓಕೆ ಸರ್. ಅದ್ರದ್ದು ಕಂಟೆಂಟ್ ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಇದು ಡೆಂಗ್ಯೂ ಅಲ್ಲಿ ಬ್ಲಡ್ ಪ್ಲೇಟ್ಲೆಟ್ಸ್ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. Okay. ಸೊ ದಿಸ್ ಇಸ್ ಒನ್ ಆಫ್ ದ ಪ್ರಾಡಕ್ಟ್ಸ್ ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ವೆನ್ ಇನ್ ಡೆಂಗ್ಯೂ ಬ್ಲಡ್ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ. ಓಕೆ ಸರ್. ಅದೇ ತರ ನಮ್ಮ ಹತ್ರ ಆಮ್ಲ ಪೌಡರ್ ಇದೆ, ಎಲ್ಲ ಓಕೆ, ಹೇಳ್ತಾ ಬನ್ನಿ ಸರ್, ಹೇಳ್ತಾ ಬನ್ನಿ. ಬೀಟ್ರೂಟ್ ಪೌಡರ್ ಇದೆ. ಇದು ಯಾವ ತರ ಯೂಸ್ ಮಾಡ್ಬೋದು ಅಂತಂದ್ರೆ ನೀವು ಜಸ್ಟ್ ನಿಮ್ದು ದೋಸಾ ಬ್ಯಾಟರ್ ಅಲ್ಲಿ ಒಂದ್ ಸ್ಪೂನ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಬೀಟ್ರೂಟ್ ದೋಸಾ ಮಾಡ್ತೀವಿ. ಸೊ ಕಿಡ್ಸ್ ಗೆ ಏನು ಅಂತಂದ್ರೆ ಎನ್ರಿಚ್ಮೆಂಟ್, ನ್ಯೂಟ್ರಿಷನಲಿ ಎನ್ರಿಚ್ಮೆಂಟ್. ಮತ್ತೆ ಇನ್ನೊಂದು ಏನು ಬೆನಿಫಿಟ್ ಅಂತಂದ್ರೆ ಇದು ನುಗ್ಗಿ ಪುಡಿ, ನುಗ್ಗೆ ಸೊಪ್ಪುಡಿ, ನುಗ್ಗೆ ಸೊಪ್ಪುಡಿ. ಚಟ್ನಿ ಪೌಡರ್. ಇದು ಯಾವ ತರ ಅಂದ್ರೆ ಗನ್ ಪೌಡರ್ ತರ. ಓಕೆ ನಾಟ್ ರೈಸ್ ಒಂದ್ ಸ್ಪೂನ್ ಇದು ಒಂದ್ ಸ್ಪೂನ್ ಮಿಕ್ಸ್ ಮಾಡ್ಕೊಂಡು. ಓಕೆ ಸರ್. ಅದೇ ತರ ಜಿಂಜರ್ ಪೌಡರ್. ಜಿಂಜರ್ ಪೌಡರ್. ಇನ್ನೊಂದು ಸ್ಟಾರ್ ಪ್ರಾಡಕ್ಟ್ ಏನು ಅಂತಂದ್ರೆ ABC ಆಪಲ್ ಬೀಟ್ರೂಟ್ ಕ್ಯಾರೆಟ್. ಓಕೆ ಸರ್. ಇದು ಯಾವ ತರ ಯೂಸ್ ಮಾಡ್ಬೇಕು ಅಂತಂದ್ರೆ ಒಂದ್ ಸ್ಪೂನ್ ಆಫ್ ಪೌಡರ್ ಒನ್ ಗ್ಲಾಸ್ Okay. ಮಿಕ್ಸ್ ಆಗುತ್ತೆ. ಸೊ ಇದು ಏನು ಅಂತಂದ್ರೆ ಡೈಲಿ ಮಾರ್ನಿಂಗ್ ನೀವು ನ್ಯೂಟ್ರಿಷನಲಿ ಬೂಸ್ಟ್ ಮಾಡುತ್ತೆ ಬಾಡಿನ ABC ಪೌಡರ್. ಓಕೆ ಸರ್. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಮತ್ತು ವೆರಿ ಯೂಸ್ಫುಲ್ ಫಾರ್ ಡಯಾಬಿಟೀಸ್, ಬ್ಲಡ್ ಶುಗರ್ ನ ಕಂಟ್ರೋಲ್ ಮಾಡಕ್ಕೆ ಜಾಮೂನ್ ಸೀಡ್ ಪೌಡರ್, ನೇರಳೆ ಹಣ್ಣಿಂದು ಬೀಜದ ಪೌಡರ್. ಓಕೆ ಸರ್. ಇದು ಯಾವ ತರ ಅಂದ್ರೆ ಒಂದ್ ಗ್ಲಾಸ್ ಉಗುರು ಬೆಚ್ಚ ನೀರಲ್ಲಿ ಒಂದ್ ಸ್ಪೂನ್ ಮಿಕ್ಸ್ ಮಾಡ್ಕೊಂಡು ಡೈಲಿ ಖಾಲಿ ಹೊಟ್ಟೆಗೆ ಕೊಡುತ್ತೆ. 15 days ಅಲ್ಲಿ ನೀವು ಟೆಸ್ಟ್ ಮಾಡ್ಬೋದು. ಆಫ್ಟರ್ 15 days ಏನು ಅಂತಂದ್ರೆ ನೀವು ಟೆಸ್ಟ್ ಮಾಡಿದ್ರೆ ನಿಮ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗಿದೆ. ನೆಕ್ಸ್ಟ್ ಸರ್. ಅದೇ ತರ ನಮ್ಮ ಹತ್ರ ಆಂಟಿ ಆಕ್ಸಿಡೆಂಟ್ಸ್ ಬೂಸ್ಟ್ ಮಾಡಕ್ಕೆ ಬಾಡಿಯಲ್ಲಿ ವೀಟ್ ಗ್ರಾಸ್ ಪೌಡರ್ ಇದೆ. ಅಂಡ್ ಒನ್ ಮೋರ್ ಸ್ಟಾರ್ ಸೆಲ್ಲಿಂಗ್ ಪ್ರಾಡಕ್ಟ್ ನಮ್ದು ಏನು ಅಂತಂದ್ರೆ ನುಗ್ಗಿ ಎಲೆ ಪೌಡರ್, ನುಗ್ಗಿ ಸೊಪ್ಪು. ಓಕೆ So ಇದು ಏನು ಅಂತಂದ್ರೆ ನರ್ವಸ್ ಸಿಸ್ಟಮ್, ನಮ್ಮ ಬಾಡಿದು ನರ್ವಸ್ ಸಿಸ್ಟಮ್ ನ ಇಂಪ್ರೂವ್ ಮಾಡಕ್ಕೆ ಇದು ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂಡ್ ಬೆಸ್ಟ್ ಪ್ರೈಸ್. ನಾವು ನಮ್ದು ಎಲ್ಲಾ ಪ್ರಾಡಕ್ಟ್ಸ್ ಏನು ಅಂತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್, ಇಟ್ ಇಸ್ ಕಂಪ್ಲೀಟ್ಲಿ ಪ್ರಿಸರ್ವೇಟಿವ್ Okay, ಫ್ರೀ ಅಂಡ್ ಇಟ್ ಇಸ್ ಡಿಹೈಡ್ರೇಟೆಡ್. ನಾವು ಏನು ಅಂತಂದ್ರೆ ಯಾವ್ದು ನಮ್ಮ ಪ್ರಾಡಕ್ಟ್ಸ್ ವಿ ವಿಲ್ ನಾಟ್ ಡ್ರೈ ಇಟ್ ಇನ್ ಸನ್ ಡ್ರೈ ಮಾಡೋದಿಲ್ಲ. ಅದಕ್ಕೆ ಹೀಟ್ ಪಂಪ್ ಡಿಹೈಡ್ರೇಟಿಂಗ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ನ್ಯೂಟ್ರಿಷನಲಿ ಮೇಡ್. ನ್ಯೂಟ್ರಿಷನಲ್ ಕಂಟೆಂಟ್ ಏನು ಅಂತಂದ್ರೆ ಇಂಪ್ಯಾಕ್ಟ್ ಇರುತ್ತೆ. ನಿಮ್ದು ಇನ್ನೊಂದು ಏನ್ ಬೆನಿಫಿಟ್ ಅಂತಂದ್ರೆ ಔಟ್ಸೈಡ್ ಕಂಟಾಮಿನೆಂಟ್ಸ್ ನಿಮ್ ಪ್ರಾಡಕ್ಟ್ ಅನ್ನು ಮಿಕ್ಸ್ ಆಗುತ್ತೆ ಅಂಡ್ ಸ್ಟೆರೈಲ್ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಸೊ ಬಯೋ ಫುಡ್ಸ್ ಅಲ್ಲಿ ನಮ್ ಮೇನ್ ಮೋಟೋ ಏನು ಅಂತಂದ್ರೆ ಇಟ್ ಇಸ್ ಟು ಗಿವ್ ಹೆಲ್ತ್ ಬೇಸ್ಡ್ ಪ್ರಾಡಕ್ಟ್ಸ್. ನಾವು ಏನೋ ಹೆಲ್ತ್ ಬೇಸ್ಡ್ ಪ್ರಾಡಕ್ಟ್ಸ್ ನಾವು ಮಾಡ್ತಾ ಇದ್ದೀವಿ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇರೋ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ಬಯೋ ಫುಡ್ಸ್ ಬಿಟ್ಟು ಸ್ಟಾರ್ಟೆಡ್ ಬೈ ಮೈ ಫಾದರ್ ಅಂಡ್ ಮೈಸೆಲ್ಫ್, ಮಿಸ್ಟರ್ ಅನಿಲ್ ಕುಮಾರ್ ಕಾಡಾದಿ ಅಂಡ್ ಮೈಸೆಲ್ಫ್ ಅಂಕಿತ್ ಕಾಡಾದಿ. ಅವರು 32 years ಎಕ್ಸ್ಪೀರಿಯನ್ಸ್ ಇದೆ ಫ್ರೂಟ್ ಅಂಡ್ ವೆಜಿಟೇಬಲ್ ಫುಡ್ ಟೆಕ್ನಾಲಜಿ. ನಾನು ಅವ್ರದೇ ಫುಡ್ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಫುಡ್ ಟೆಕ್ನಾಲಜಿ ಓದಿದ್ದೀನಿ ಅಂಡ್ ಬ್ಯಾಚುಲರ್ಸ್ ಫುಡ್ ಟೆಕ್ನಾಲಜಿ ಮಾಡ್ಕೊಂಡ್ಬೇಕು, ಫುಡ್ ಸೈನ್ಸ್ ಮಾಡ್ಬೇಕು. ಮಾಸ್ಟರ್ಸ್ ನಾನು ಆಕ್ಲೆಂಡ್ ಯೂನಿವರ್ಸಿಟಿಯಿಂದ ನ್ಯೂಜಿಲೆಂಡ್ ಅಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ಪ್ರೈಸ್ ಯಾವ ತರ ಸಿಗ್ಬೋದು ಸರ್ ನಿಮ್ಮಲ್ಲಿ? ಪ್ರೈಸ್ ರೇಂಜ್ ಏನು ಅಂತಂದ್ರೆ ಇದು 70 ಗ್ರಾಮ್ ಪ್ಯಾಕೆಟ್ಸ್, ಆಲ್ 70 ಗ್ರಾಮ್ ಪ್ಯಾಕೆಟ್ಸ್ ಏನಿದೆ ಎಲ್ಲ ಪ್ರೈಸ್ MRP ಬಂದ್ಬಿಟ್ಟು 120. ಓಕೆ, 120 rupees 70 grams. ಫಾರ್ 100 grams ಡಿಫ್ರೆಂಟ್ ಇದೆ. ಇದು ಪಪಾಯ ಸೊಪ್ಪು ಪೌಡರ್, ಪಪಾಯ ಲೀಫ್ ಪೌಡರ್ ಏನು ಅಂತಂದ್ರೆ ಇಟ್ ಇಸ್ 170 rupees for 100 grams. ಸರ್ ಅಡ್ರೆಸ್ ಎಲ್ಲಿ ಬರ್ಬೋದು ನಿಮ್ ಕಂಪ್ನಿದು? ಅಡ್ರೆಸ್ ಬಂದ್ಬಿಟ್ಟು ನಂದೂರ್ ಇಂಡಸ್ಟ್ರಿಯಲ್ ಏರಿಯಾ, ಕಲಬುರ್ಗಿ. ಕಾಂಟ್ಯಾಕ್ಟ್ ನಂಬರ್ ಯಾವಾಗ ಸರ್? ಕಾಂಟ್ಯಾಕ್ಟ್ 9480449844. ನೀವು ನಮ್ದು ವೆಬ್ಸೈಟ್ ಅಲ್ಲಿ ಕೂಡ ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಬಹುದು. www.bayufoods.com BUYUFOODS.com. ಓಕೆ ಸರ್. ಎಲ್ಲ ಪ್ರಾಡಕ್ಟ್ಸ್ ನ ಏನು ಅಂತಂದ್ರೆ ನಾವು ಮನೆಯಲ್ಲಿ ಡೆಲಿವರ್ ಮಾಡ್ಕೊಡ್ತೀವಿ. ಜಸ್ಟ್ ಏನು ಅಂತಂದ್ರೆ ಆನ್ಲೈನ್ ಆರ್ಡರ್ ಮಾಡಿದ್ರೆ ಡೆಲಿವರಿ ಅಂಡ್ ಫೋನ್ ನಂಬರ್ ಮನೆಯಲ್ಲಿ ಡೆಲಿವರ್. ಓಕೆ ಸರ್, ಥ್ಯಾಂಕ್ ಯು.
ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ PFRDA ಕೇಂದ್ರ ಹಣಕಾಸು ಸಂಸ್ಥೆಯ ಅಡಿಯಲ್ಲಿ ಈ ಸಂಸ್ಥೆ ಕೆಲಸ ಮಾಡುತ್ತೆ. ಈ ಸಂಸ್ಥೆಯ CGM ಆದಂತಹ ಆಶೀಶ್ ಕುಮಾರ್ ಅವರು ಕೂಡ ನಮ್ಮ ವಿಜಯವಾಣಿಗೆ ಕರೆಗೆ ಹೋಗಟ್ಟು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಹಾಗೂ ಅವರ ಒಂದು ಸ್ಟಾಲನ್ನು ಕೂಡ ಈ ಕೃಷಿ ಮೇಳದಲ್ಲಿ ಹಾಕಿದ್ದಾರೆ. ಸೊ ಅವರಿಗೆ ವಿಜಯವಾಣಿಯ ಸೇಲ್ಸ್ ವಿಭಾಗದ ಶಂಕರ್ ಅವರು ಸ್ಮರಣಿಕೆಯನ್ನು ನೀಡಿ ಸತ್ಕರಿಸಬೇಕಂತ ಕೋರ್ತೇನೆ. ಅದೇ ರೀತಿ ಗೋಪಾಲಕರ ಸಂಘದ ಅಧ್ಯಕ್ಷರಾದಂತಹ ಟಿ ನಾಗಭೂಷಣ್ ಅವರು ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದ್ದಾರೆ. ಅವರಿಗೆ ವಿಜಯವಾಣಿಯ ಸೀನಿಯರ್ VP ಆದಂತಹ ಅರುಣ್ ಕರಡಿ ಅವರು ಸ್ಮರಣಿಕೆಯನ್ನು ನೀಡಿ ಸನ್ಮಾನ ಮಾಡಬೇಕಂತ ಕೋರ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹಾಗೂ ಅನೇಕ ವಾಲಂಟಿಯರ್ಸ್ಗಳು ಕೈ ಜೋಡಿಸಿದ್ದಾರೆ. ಇನ್ನೂ 3 ದಿನ ಕಾಲ ಅವರು ನಮ್ಮ ಜೊತೆಗೆ ಇರ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ವಿಜಯವಾಣಿ ಬಳಗದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.